ದುಡ್ಡು. ಸೊ ನಿಮಗೆ ತಮ್ನೇಲ್ನ ನೋಡಿ ಯಾವ ಸಿನಿಮಾ ಟ್ರೈಲರ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ. ಅದು ನಮ್ಮ ಡಾಲಿ ಧನಂಜಯ ಅವರ ನಟನೆಯ ಜೀಬ್ರಾ ಸಿನಿಮಾದ ಟ್ರೈಲರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಿಮಗೆ ಇಲ್ಲಿ ಪಾತ್ರ ಯಾರ್ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಆದರೆ ಎಲ್ಲಿ ದುಡ್ಡು ಸಿಕ್ಕಾಪಟ್ಟೆ ರೊಟೇಟ್ ಆಗ್ತಿರುತ್ತೋ ಅಲ್ಲಿ ಖಂಡಿತವಾಗ್ಲೂ ತಪ್ಪುಗಳು ನಡೀತಾ ಇರ್ತವೆ. ಸೊ ಡಾಲಿ ಧನಂಜಯ್ ಅವರು, ಸತ್ಯದೇವ ಅವರು, ಮತ್ತು ಸತ್ಯರಾಜ್ ಅವರು, ಪ್ರಿಯಾ ಭವಾನಿ ಶಂಕರ್ ಅವರು, ಸುನಿಲ್ ವರ್ಮಾ, ಸತ್ಯ ಅಕಲಾ ಮತ್ತು ಜೆನಿಫರ್ ಅವರು, ಮತ್ತು ನಮ್ಮ ಕನ್ನಡದ ಅಮೃತ ಅಯ್ಯರ್ ಕೂಡ ಇದರಲ್ಲಿ ನಟನೆ ಮಾಡಿದ್ದಾರೆ. ಸೊ ಈ ಒಂದು ಟ್ರೈಲರ್ ಲಾಂಚ್ಗೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಕೂಡ ಬಂದಿದ್ರು. ಸೊ ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳನ್ನು ನೀವು ಕನ್ನಡದ ಬಹುತೇಕ ಚಾನಲ್ಗಳಲ್ಲಿ ನೋಡಿರ್ತೀರಾ, ಅಂದರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರಾ. ಸೊ ಈಗ ಇದ್ರ ವಿವರಣೆಗೆ ಬಂದರೆ, ಸೊ ಅದರಲ್ಲೇ ಹೇಳಿದ್ದಾರೆ ಸ್ಟಾರ್ಟಿಂಗಲ್ಲೇ, ಇದು ಒಂದು ಸತ್ಯವಾದಂತಹ ಘಟನೆಯನ್ನು ಇಟ್ಕೊಂಡು ಮಾಡಿರುವಂತಹ ಕತೆ. ಸೊ ಅದರ ಸುತ್ತ ಈ ಕಥೆಯನ್ನು ಹೇಳ್ಕೊಂಡು ಹೋಗಿದ್ದಾರೆ. ಸೊ ಇದರಲ್ಲಿ ಡಾಲಿ ಧನಂಜಯ್ ಅವರ ಪಾತ್ರ ಒಂದು ವಿದೇಶದಲ್ಲಿರುವಂತಹ ಒಬ್ಬ ಡೈನಾಮಿಕ್ ಆಕ್ಷನ್ ವಿಲ್ಲನ್ ಪಾತ್ರವನ್ನು ನಮ್ಮ ಧನಂಜಯ್ ಅವರು ಮಾಡಿದ್ದಾರೆ. ಸೊ ಇದು ಮಾಫಿಯಾ ಸಂಬಂಧಪಟ್ಟಂತಹ ವಿಷಯವಾಗಿರಬಹುದೇನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಾಬಾ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಮತ್ತೆ ಅಲ್ಲಿ ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ, ಅತಿ ಹೆಚ್ಚು ವಹಿವಾಟು ನಡೆಯೋದು ನಮ್ಮ ಗೊತ್ತಿರುವ ಹಾಗೆ ಸತ್ಯತೆಯ ನಡುವೆ ನಡೆಯೋದು ನಮ್ಮ ಬ್ಯಾಂಕ್ನಲ್ಲಿ ಮಾತ್ರ. ಸೊ ಬ್ಯಾಂಕ್ ಆಡಿಸುವಂತ ಒಬ್ಬ ವ್ಯಕ್ತಿ ಎದುರು ಸಿಗ್ದ ಒಂದು ಅಮೌಂಟ್ನ ಟ್ರಾನ್ಸಾಕ್ಷನ್ಸ್ ಕೂಡ ಜಾಸ್ತಿ ನಡೆಯುತ್ತೆ. ಸೊ ಅಲ್ಲಿ ಕೂಡ ಬ್ಯಾಂಕಲ್ಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿದ್ದು, 500 ರೂಪಾಯಿ ನೋಟು ಮತ್ತು 2000 ನೋಟುಗಳನ್ನು ಅಲ್ಲಿ ತೋರಿಸಿದ್ದಾರೆ. ಸೊ ಇದು ನನ್ನ ಅನಿಸಿಕೆ ಪ್ರಕಾರ, ಏನು ಈ ನೋಟ್ ಎಕ್ಸ್ಚೇಂಜ್ ಆಯ್ತಲ್ಲ, ಸೊ ಆ ಟೈಮ್ನಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟನ್ನು ಇಟ್ಕೊಂಡು ಈ ಸಿನಿಮಾದ ಕಥೆಯನ್ನು ರೂಪಿಸಿರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನೀವು ಸಿನಿಮಾವನ್ನು ನೋಡಿ, ನಾನು ಸಿನಿಮಾವನ್ನು ನೋಡ್ತೀನಿ. ಆ ಸಿನಿಮಾ ರಿವ್ಯೂಗೆ ನಾನು ಹೇಳುವಂತಹ ಟ್ರೈಲರ್ನ ರಿವ್ಯೂಗೂ ಮ್ಯಾಚ್ ಆದರೆ ಸೊ ನನ್ನ ಪ್ರೆಡಿಕ್ಷನ್ 100% ಕರೆಕ್ಟ್ ಇರುತ್ತೆ ಅಂತ ಅರ್ಥ. ಸೊ ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಸೊ ಸಿನಿಮಾ ರಂಗದ ನಟರುಗಳು ನಟಿಸಿರುವಂತಹ ಸಿನಿಮಾಗಳನ್ನು ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸೊ ಇದೇ ತಿಂಗಳು 22ನೇ ತಾರೀಕು ಮರ್ಯಾದೆಯ ಪ್ರಶ್ನೆ, ಹಾಗೆಯೇ ಆರಾಮ್ ಅರವಿಂದ ಸ್ವಾಮಿ ಮತ್ತು ಡಾಲಿ ಅವರ ಸಿನಿಮಾ ಎಲ್ಲ ಒಟ್ಟೊಟ್ಟಿಗೆ ಕನ್ನಡ ಸಿನಿಮಾ ಬಹುತೇಕ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ನೀವು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ. ಮಿಸ್ ಮಾಡದೆ ಭೈರತಿ ರಣಗಲ್ ರಿವ್ಯೂ ಬರುತ್ತೆ. ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ.